ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. KCT 2026ದು ಆಪ್ಷನ್ ಎಂಟ್ರಿ 10 ಜೂನಿಂದ ಸ್ಟಾರ್ಟ್ ಆಗುತ್ತೆ ಅಂತ KE ಅವರು ಅಫಿಷಿಯಲಿ ಹೇಳಿದ್ರು ಪ್ರೆಸ್ ಮೀಟಲ್ಲಿ. ನಾನು ಆಲ್ರೆಡಿ ಪ್ರೆಸ್ ಮೀಟಲ್ಲಿ ಹೋಗಿದ್ದೆ, ಮೊನ್ನೆ ರಿಸಲ್ಟ್ ದಿನ ಪ್ರೆಸ್ ಮೀಟಲ್ಲಿ ಹೋಗಿದ್ದೆ, ಅಲ್ಲಿ ವಿಡಿಯೋ ಮಾಡಿಕೊಂಡು ಬಂದಿದ್ದೀನಿ. ವಿಡಿಯೋ ನೋಡ್ಕೊಂಡು ಬನ್ನಿ, ಇದಾದ್ಮೇಲೆ ಡಿಸ್ಕಸ್ ಮಾಡೋಣ ನಾಳೆಯಿಂದ ಸ್ಟಾರ್ಟ್ ಆಗೋ ಪಾಸಿಬಿಲಿಟಿ ಇದೆ ಇಲ್ಲ ಅಂತ. If there is any question, I am ready to take any questions. ಈಗ 10ನೇ ತಾರೀಕಿನಿಂದ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗ್ತದೆ. ಅದಾದಮೇಲೆ 4 ದಿವಸ ಆದಮೇಲೆ ಮಾಕ್ ರಿಸಲ್ಟ್ ಕೂಡ ಅನೌನ್ಸ್ ಮಾಡಬೇಕು. 10ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ನಿಮಗೆ ಡಿಟೇಲ್ಡ್ ಕ್ಯಾಲೆಂಡರ್ ಇಟ್ ವಿಲ್ ಬಿ ರಿಲೀಸ್ಡ್. ಫ್ರೆಂಡ್ಸ್, ಆ್ಯಕ್ಚುಲಿ ಅವರು ಪ್ರೆಸ್ ಮೀಟಲ್ಲಿ 10 ಜೂನಿಂದ ಸ್ಟಾರ್ಟ್ ಆಗುತ್ತೆ, 4 ಡೇಸ್ ಆದಮೇಲೆ ರಿಸಲ್ಟ್ ಬಿಡ್ತದೆ ಅಂತ ಹೇಳಿದರು. ಬಟ್ ಇವಾಗ ಪಾಸಿಬಿಲಿಟಿ 10 ಜೂನಿಂದ ಸ್ಟಾರ್ಟ್ ಆಗೋ ಕಡಿಮೆ ಇದೆ. ಯಾಕಂದರೆ ಇನ್ನೂವರೆಗೂ ಅವರು ಡೀಟೇಲ್ಸ್ ಇನ್ವೆಟರ್ಸ್ ಬಿಟ್ಟಿಲ್ಲ, ಆಮೇಲೆ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟಿಲ್ಲ, ಆಮೇಲೆ ಇನ್ನೂ ಸ್ಪಾಟ್ ರ್ಯಾಂಕ್ ಬಿಡಬೇಕು. ಅವರು 5 ಡೇಸ್ ಆದಮೇಲೆ ಬಿಡ್ತೀನಿ ಅಂತ ಹೇಳಿದ್ರು. ರಿಸಲ್ಟ್ ಆದಮೇಲೆ 5 ಡೇಸು ಅಂದರೆ 10 ತನಕ ಬಿಡ್ಬೋದು, ನಾಳೆ ತನಕ ಸ್ಪಾಟ್ ರ್ಯಾಂಕ್ ಬಿಡ್ಬೋದು. ಇದಾದಮೇಲೆ ಸ್ಟಾರ್ಟ್ ಮಾಡಬೇಕು. ಓಕೆ, ಯಾಕಂದರೆ ಇನ್ನೂ ಪಾಸಿಬಿಲಿಟಿ. ಮತ್ತು ಇವತ್ತು ನೈಟು ನಿಮಗೆಲ್ಲ ಗೊತ್ತಾಗಿ ಪ್ರಸನ್ನ ಕುಮಾರ್ ಸರ್ ಅವರು ಒನ್ ಅವರ್ಗೆ ನಿಮ್ಗೇನು ಡೌಟ್ ಇದೆ ಕ್ಲಿಯರ್ ಮಾಡ್ತಾ ಇದ್ದಾರೆ ಪ್ರಜಾವಾಣಿಲಿ. ಸೊ ಅಲ್ಲ ಲೈವಲ್ಲಿ ಬರ್ತಾರಂತೆ. ಸೊ ಅದು ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ಐ ಥಿಂಕು ಇನ್ನೂ 5 to 6 ಡೇಸ್ ಆಗ್ಬೋದು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋಕ್ಕೆ. ಯಾಕಂದರೆ ಎಲ್ಲ ಪ್ರೊಸೀಜರ್ ಮುಗಿದ ಮೇಲೆ ಡೀಟೇಲ್ಸ್ ಮೆಟರ್ಸ್ ಬಿಟ್ಟಾದಮೇಲೆ ಸ್ಟಾರ್ಟ್ ಮಾಡ್ತಾರೆ ಆಪ್ಷನ್ ಎಂಟ್ರಿ. ಐ ಥಿಂಕ್ ನೀವು ಇನ್ನೂ 1 ವೀಕ್ ವೇಟ್ ಮಾಡಬೇಕಾಗತ್ತೆ. ಇನ್ ಕೇಸ್ ಏನಾದ್ರು ಆಫಿಷಿಯಲ್ ಅಪ್ಡೇಟ್ ಬಂತಂದರೆ ನಿಮಗೆ ಹೇಳ್ತೀನಿ. ಪ್ರೆಸ್ ಮೀಟಲ್ಲಿ ಶೆಡ್ಯೂಲ್ ಬಿಡ್ತಾನೆ ಅಂತ ಹೇಳಿದ್ರು. ಓಕೆ, 10th ಸ್ಟಾರ್ಟ್ ಆಗುತ್ತೆ, ಶೆಡ್ಯೂಲ್ ಬಿಡ್ತಾರೆ. ಮತ್ತು ಇನ್ನೂವರೆಗೂ ಶೆಡ್ಯೂಲ್ ಕೂಡ ಬಿಟ್ಟಿಲ್ಲ. ಸೊ ಶೆಡ್ಯೂಲ್ ಬಿಟ್ಟರೆ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಹೇಳಕ್ಕೆ ಬರಲ್ಲ, ಸಡನ್ಲಿ ಸ್ಟಾರ್ಟ್ ಮಾಡೋ ಚಾನ್ಸಸ್ ಇದ್ದರೆ ಮಾಡೇ ಮಾಡ್ತಾರೆ. ಯಾಕಂದ್ರೆ ಟೈಮ್ ಕೊಡ್ತಾರೆ ಹೆವಿ. ಅದಕ್ಕೋಸ್ಕರ ನೋಡೋಣ, ನಾನು ಏನಾದರೂ ಅಪ್ಡೇಟ್ ಬಂದರೆ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.